ಒಂದು ನಿಮಿಷ ನಿಮ್ದು ಅನ್ಯಾಯ ನೀವು ಅದರಲ್ಲಿ ಇಲ್ಲೇನು ಅನ್ಯಾಯ ಆಗಿದೆ ಅಂತ ನೀವು ಹೇಳ್ತಾ ಇದ್ರೆ ಸುಳ್ಳು ಹೇಳ್ಬಾರ್ದು. ನಿಜ ಹೇಳಿದ್ರೆ ನಿಮ್ಗೆ ಏನ್ ಬೇಕೋ ಸಹಾಯ ಮಾಡಕ್ ನಾವಿದ್ದೀವಿ. ಸುಳ್ಳು ಹೇಳಿದ್ರೆ ನಾವು ಸಹಾಯ ಮಾಡೋದಿಲ್ಲ. ಅದೇ ನಿಮಗೆ ಏನ್ ಸಹಾಯ ಮಾಡಬೇಕು ಖಂಡಿತವಾಗ್ಲೂ ನಾವು ಸಹಾಯ ಮಾಡಕ್ಕೆ ರೆಡಿ ಇದೀವಿ, ನಾವು ಮಾಡ್ತೀವಿ. ನೀವು ಅನ್ಯಾಯ ಆಗಿದೆ ಅಂದ್ರೆ ಫುಟ್ಪಾತ್ ಮೇಲೆ ಇಟ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಮಾಡ್ತಾ ಇರೋರು ನೀವು ಅನ್ಯಾಯ ನೀವೇ ಮಾಡ್ತಾ ಇರೋದು ಅನ್ಯಾಯ. ಅದ್ ಹೆಂಗೆ ನೀವು ಅನ್ಯಾಯ ಆಗ್ತಾ ಇದೆ ನಮ್ಗೆ ನೀವೇ ಹೇಳ್ತೀರಾ? ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದಲ್ಲಪ್ಪ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಏನ್ ಅಯ್ಯಯ್ಯೋ ಅನ್ಯಾಯ ಹೇಳದ್ ಕೇಳಿಲ್ಲ. ಮನವಿ ಪತ್ರ ಇಲ್ಲಪ್ಪ, ಯಾರಿಗೆ ಕೊಟ್ಟಿದ್ಯಾ? ಯಾರಿಗೆ ಕೊಟ್ಟಿದ್ಯಾ? MLA ಕೇಳ್ತಾ ಇರೋದು ಮನವಿ ಪತ್ರ ಕೊಡ್ಬೇಕು. ಆಫೀಸಲ್ಲಿ ಕೊಟ್ಟಿದ್ದೀರಾ? ಓಕೆ, ನಾನು ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಕಮಿಷನರ್ನ ಕರೆದು ಮಾತಾಡ್ತೀವಿ. ನಿಮ್ಮನ್ನೆಲ್ಲ ಕರಿತೀವಿ, ಮುನ್ಸಿಪಾಲಿಟಿ ಕಮಿಷನರ್ ಕರಿತೀವಿ, ನಿಮ್ಮನ್ನು ಕರಿತೀವಿ, ಬನ್ನಿ ಮಾತಾಡೋಣ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಎತ್ತಾ ಇರೋದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ನಾವು ಫುಟ್ಪಾತ್ ಅಲ್ಲಿ ಅಂಗಡಿಗಳು ಎತ್ತಾ ಇದೀವಿ ಅನ್ನೋ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅಂದ್ರೆ ಫುಟ್ಪಾತ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಅವ್ರು ಎತ್ತಾ ಇರ್ತಾರೆ, ಅದೇನು ಅಧಿಕಾರಿಗಳು ತಪ್ಪೇನಲ್ಲ. ಆದ್ರೂ ನಾವು ಮಾತಾಡಿ ನಿಮ್ಗೆ ಜಾಗ ಅವಕಾಶ ಮಾಡಿ, ನಿಮ್ಗೆ ಜಾಗ ಜಾಗ ಮಾಡ್ಕೊಡ್ತೀರಾ ಒಳ್ಳೇದು ಕೆಲಸ ಮಾಡ್ತಾ ಇದ್ರೆ ಖಂಡಿತ ಮಾಡ್ತೀವಿ. ಇಲ್ಲ ಏನಂದ್ರೆ ಅವಾಗವರೆಗೂ ಅವಕಾಶ ಬೇಕಲ್ಲ ಸರ್ ವ್ಯಾಪಾರ ಮಾಡೋರಿಗೆ. ಇಲ್ಲ, ಇವಾಗ ನಾವು ನಾಳೆನೇ ಕರೆಯೋಣ ಮೀಟಿಂಗ್. ನಾಳೆನೇ ಕರೆದ್ಬಿಟ್ಟು ನಗರಸಭೆಯವರನ್ನ ಕರೆದ್ಬಿಟ್ಟು ನಾವು ಮೀಟಿಂಗ್ ಮಾತಾಡಿ ನೋಡಪ್ಪ ಎಲ್ಲೆಲ್ಲಿ ಅಂತ ಅವರು ಲಿಸ್ಟ್ ಮಾಡ್ಕೊಂಡು ಜಾಗ ಗುರ್ಸೋಣ. ನೀನು ಇಲ್ಲಿ ಅಂಗಡಿ ಹಾಕೋ, ನೀನು ಇಲ್ಲಿ ಅಂಗಡಿ ಹಾಕೋ, ಇಲ್ಲಿರಪ್ಪ ಅಂತ ಗುರ್ಸೋದನ್ನ ನಾವು ಮಾಡೋಣ. ಯಾಕಂದ್ರೆ ನೋಡಿ, ನಾವು ಒಂದು ಕೆಲಸ ಮಾಡುವಾಗ ನಾವು ಕರೆಕ್ಟ್ ಆಗಿದ್ರೆ ಇನ್ನೊಂದನ್ನು ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಆಗೋದಿಲ್ಲ ಮಾಡೋದಕ್ಕೆ. ಇವಾಗ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಗಿದೆ. ನಾನು ಎಲ್ರು ಕೇಳೋಣ, ನೀವೆಲ್ಲರೂ ಕೇಳಿ, ಯಾರು ಎಲ್ರು ಕೇಳೋದಿಲ್ಲ. ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್. ಮೊದಲು ಕೈಯಲ್ಲಿ ಬರಹ ಇತ್ತು, ಹೆಂಗ್ ಬೇಕೋ ಬರ್ಕೋಬೋದಾಗಿತ್ತು, ನಾವು ಏನು ಬೇಕೋ ಮಾಡ್ಬೋದಾಗಿತ್ತು. ಇವಾಗ ಆನ್ಲೈನ್ ಸಿಸ್ಟಮ್ ಆಗಿದೆ. ಅದರಿಂದ ನಾವು ಯಾರು ಏನು ಯಾಮಾರ್ಸೋಕ್ಕಾಗೋದಿಲ್ಲ. ನಿಮ್ಮನ್ನು ನಾನು ಯಾಮಾರ್ಸೋಕ್ಕಾಗಲ್ಲ, ನನ್ನನ್ನು ನೀವು ಯಾಮಾರ್ಸೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ನಿಮಗೆ ಅವಕಾಶ ಕೊಡಿಸ್ತೀವಿ. ಅದನ್ನು ನಾಳೆ ಮೀಟಿಂಗ್ ಮಾಡೋಣ. ನಾಳೆ ನಗರಸಭೆ ಅವ್ರನ್ನ ಕರಿತೀನಿ, ನಾನು ಇವ್ರನ್ನ ಕಮಿಷನರ್ನ ಕರಿತೀನಿ. ಕರೆದ್ಬಿಟ್ಟು ಮಾತಾಡಿ. ಏನಿಲ್ಲ ಸರ್, ರೋಡ್ ಬಂದಾಗಿ ಆಗ್ತಾ ಇದ್ದಾರೆ ಕರೆಕ್ಟು. 3 ಅಂಗಡಿ ನಾನೇ ರೋಡಲ್ಲಿ ಬರ್ತಾರೆ. ಫುಟ್ಪಾತ್ ಅಲ್ಲ, ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ರೋಡ್ ಅನ್ನ ಬಿಟ್ಟಿಲ್ಲ ರೀ. ಇಲ್ಲೊಂದು ಅಂಗಡಿ, ಹಿಂಗೊಂದು ಅಂಗಡಿ ಇದ್ರೆ ಹಿಂಗೊಂದು ಅಂಗಡಿ, ಅದಕ್ಕೆ ಆಮೇಲೆ ಹಿಂಗೊಂದು ಅಂಗಡಿ, ಹಿಂಗೆ ಇವ್ರು ನಿಂಗೆ ಮುಂದೆ ಬಂದ್ಬಿಟ್ಟು ನೀನ್ ಹಿಂಗ್ ಮುಂದೆ ಬರುತ್ತೆ, ಹಿಂಗ್ ಬಂದು ರೋಡ್ಗೆ ಸಮೀಕ್ಷೆ ಮಾಡ್ತೀವಿ ಎಲ್ಲರಿಗೂ ಒಂದ್ಸಲಿ ಮಾಡ್ತೀವಿ. ನಾವು ನಮ್ಮ ಟೀಮೇ ಸಮೀಕ್ಷೆ ಮಾಡ್ತೀವಿ. ಅದಕ್ಕೆ ನೀವು ಸ್ವಲ್ಪ ಅವಕಾಶ ಹೌದು, ನಾವು ಅವಕಾಶ ಮಾಡ್ಕೊಡ್ತೀವಿ. ಕಮಿಷನರ್ನ ನಾಳೆ ಮೀಟಿಂಗ್ ಕರಿತೀವಿ, ನೀವು ಬನ್ನಿ, ನೀವು ಅವ್ರು ನಾವು ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಇವಾಗ ನೀವು ಹೇಳಿದ್ರಲ್ಲ ಅರ್ಜಿ ಕೊಟ್ಟಿದ್ದೀವಿ ಅಂತ, ಪಬ್ಲಿಕ್ ಎಷ್ಟು ಅರ್ಜಿ ಕೊಟ್ಟವ್ರು ಗೊತ್ತಾ? ಇದರಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ತೆಗೆಸಿ ಜನ ಓಡಾಡಕ್ಕಾಗ್ತಾ ಇಲ್ಲ, ಮಕ್ಕಳು ಓಡಾಡಕ್ಕಾಗ್ತಾ ಇಲ್ಲ, ಶಾಲಾ ಮಕ್ಕಳು ಓಡಾಡಕ್ಕಾಗ್ತಾ ಇಲ್ಲ ಅಂತ ಒಂದು 500 ಅರ್ಜಿ ನನ್ನ ಹತ್ರ ಆಗುತ್ತೆ. ಮುನ್ಸಿಪಾಲಿಟಿನಲ್ಲಿ 1000 ಅರ್ಜಿ ಇದೆ. ದಿನ ಪೇಪರ್ ಅಲ್ಲಿ ಅದನ್ನೇ ಬರೀತಾ ಇರ್ತೀವಿ ನೋಡಿ. ಇವರೆಲ್ಲ ತೆಗಿತಾ ವ್ಯಾಪಾರ ಮೇಲೆ ಅವ್ರಿಗೆ ದುಶ್ಮನ ಏನು ಇರ್ತದ ಗೊತ್ತಿಲ್ಲ. ವ್ಯಾಪಾರಿಗಳು ಇರಬೇಕು, ವ್ಯಾಪಾರಿಗಳು ಇರಬೇಕು, ಅವ್ರ ಕುಟುಂಬಗಳು ನಡಿಬೇಕು, ಅವರು ಚೆನ್ನಾಗಿರ್ಬೇಕು. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಒಂದು ಸಿಸ್ಟಮ್ ಇದೆ, ಎಲ್ಲಿಟ್ಕೋಬೇಕು, ಏನಿಟ್ಕೋಬೇಕು. ಆ ಸಿಸ್ಟಮ್ ಪ್ರಕಾರವಾಗಿ ನಾವು ಹೇಳ್ತೀವಿ. ನಗರಸಭೆಯವ್ರ ಕೈಯಲ್ಲೇ ನಿಮ್ಗೆ ಹೇಳಿಸ್ತೀವಿ. ಆ ಪ್ರಕಾರವಾಗಿ ನೀವು ನಾಳೆ ಒಂದು ಮೀಟಿಂಗ್ ಮಾಡಿ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಮಾಡೋಣ. ತಪ್ಪಿದೆ ನಾನು ಮುಂದೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಮುಂದೆ ಆಗ್ತದೆ. ತೊಂದರೆ ಆಗೋದು ಗಾಡಿ. ಈಗ ನಮ್ಗೆ ಕಲ್ಲು ಗಾಡಿ ಇದೆಯಲ್ಲ, ಇವಾಗ ಇದು ರೋಡ್, ಇದು ರೋಡು ಕಲ್ಲು ಗಾಡಿನ ಈ ಸೈಡಲ್ಲಿ ಹಿಂಗೆ ಇಟ್ಕೊಂಡ್ರೆ ವ್ಯಾಪಾರ ಮಾಡ್ಕೋಬಹುದು. ಹಿಂಗಿರ್ತಾರೆ
ಈಗ ಟೂ ವೀಲರ್ ರೋಡ್ ನಲ್ಲಿ ಇಡಬೇಕು ನಾವು. ಫಿಟ್ಟಿಂಗ್ ಬರುತ್ತೆ, ಹಿಂಗ್ ಇಟ್ಕೊಂಡ್ರೆ 6 ಫೀಟ್ 5 ಫೀಟ್ ಬರುತ್ತೆ ಹಿಂಗ್ ಉದ್ದ, ಹಿಂಗ್ ರೋಡ್ ಗಡ್ಡ ಇಟ್ಟು ಇನ್ನೊಬ್ಬ ಏನ್ ಮಾಡಿದ್ರೆ ಹಿಂಗ್ ಇಟ್ಟಿದ್ರೆ ಇನ್ನು ಸ್ವಲ್ಪ ಹಿಂಗ್ ಇಡ್ತಾನೆ, ಇವ್ನು ನನಗೆ ಕಾಣಿಸಲ್ಲ ಅಂದ್ಬಿಟ್ಟು ತಿರ್ಗಾಬತ್ತಿ ಇವ್ರು ಹಿಂಗಿಡೋದು ಕಾಣಿಸಲ್ಲ. ಇದು ಅವರವರಲ್ಲಿ ಮಿಸ್ಟೇಕ್ಗಳಾಗಿ ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಸರ್ ಒಬ್ರಿಗೆ ಒಂದೊಂದು ಅಂಗಡಿ, ಇದು ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಪ್ಪಾದ್ರೆ ಇದು ಒಬ್ರಿಗೆ ಯಾರಿದಾರೋ ನಾಳೆ ನಾವೆಲ್ಲರೂ ಸೇರಿ ಮಾತಾಡಿ ಸೂತ್ರ ಮಾಡೋಣ ಪರಿಹಾರ.